ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಪ್ರತಿಮಾ ಪ್ರೌಢಶಾಲೆಯಲ್ಲಿ ಸ್ವಸ್ಥ ದೀಪಾವಳಿ ಆಚರಣೆ ಕುರಿತು ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಸಮೀಪದ ಮರಂದೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಗ್ರಾಮೀಣ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಬಾಪೂಜಿ ಬಡಾವಣೆಯಲ್ಲಿ ಸರಳ ಯೋಗ ವೇದಿಕೆ ವತಿಯಿಂದ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಬೆಳಗುವ ಪ್ರತಿಯೊಂದು ದೀಪವು ನೀವು ಇಡುವ ಪ್ರತಿ ಹೆಜ್ಜೆಯಲ್ಲೂ ಬೆಳಕಾಗಿ ಬರಲಿ. ನಾಡಿನ ಸಮಸ್ತ ಜನತೆಗೆ ಸಂಗಮ ಟಿವಿ ಬಳಗದ ವತಿಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಣ್ಣಪ್ಪ ಪಾಂಚಜನ್ಯ, ಮಾಜಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಆರ್ಎಸ್ಎಸ್ ಮುಖಂಡರು ಹಾಗೂ ಉದ್ಯಮಿಗಳು, ಬೈಲುಕೊಪ್ಪ, ಪಿರಿಯಾಪಟ್ಟಣ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಕೆ ತಿಮ್ಮಪ್ಪ, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪುರಸಭೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಹರೀಶ್ ಕುಮಾರ್, ಮಾಜಿ ಸೈನಿಕರು, ಕೂರ್ಗ್ ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್, ಕಾವೇರಿ ಮಾರ್ಬಲ್ ಮತ್ತು ಗ್ರಾನೈಟ್ಸ್ನ ಮಾಲೀಕರು. ನಮ್ಮಲ್ಲಿ ಮನೆಗಳಿಗೆ ಉತ್ತಮ ಗುಣಮಟ್ಟದ ಮಾರ್ಬಲ್ ಹಾಗೂ ಗ್ರಾನೈಟ್ಗಳು ದೊರೆಯುತ್ತವೆ. ಒಮ್ಮೆ ಭೇಟಿ ನೀಡಿ. ಬಿಎಂ ರೋಡ್, ಟಾಟಾ ಪೆಟ್ರೋಲ್ ಬಂಕ್ ಮುಂಭಾಗ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಚಂದ್ರಶೇಖರ್ ಹೇರೂರು, ಬಿಜೆಪಿ ಯುವ ಮುಖಂಡರು ಹಾಗೂ ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದೊಡ್ಡಯ್ಯ ಹೆಜ್ಜೆ, ಎಪಿಸಿಎಂಎಸ್ನ ಉಪಾಧ್ಯಕ್ಷರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಫೀರ್ ಮೊಹಮ್ಮದ್ ಎನ್ಹೆಚ್, ಗ್ರಾಮ ಲೆಕ್ಕಾಧಿಕಾರಿ, ತೊರೆನೂರು ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಲೆಕ್ಕಾಧಿಕಾರಿ, ಕೂಡಿಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ಎಸ್ ಸಂತೋಷ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪುರಸಭೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜೆ ನವೀನ್ ಕುಮಾರ್, ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ, ಕೊಡಗು ಜಿಲ್ಲಾಧ್ಯಕ್ಷರು ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಲೆಕ್ಕಾಧಿಕಾರಿ, ನೆಲ್ಹುದಿಕೇರಿ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಸ್ ಶಿವಾನಂದ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಮುಳ್ಳುಸೋಗೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಕೆಎಸ್, ಗ್ರಾಮ ಲೆಕ್ಕಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕುಶಾಲನಗರ ತಾಲೂಕು. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತೇರ್ನೇನಹಳ್ಳಿ ಬಲದೇವ್, ಟಿಎಪಿಸಿಎಂಎಸ್ನ ನೂತನ ಅಧ್ಯಕ್ಷರು, ಕೆಆರ್ ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ, ಮನ್ಮೂಲ್ ನಿರ್ದೇಶಕರು, ಕೆಆರ್ ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎನ್ಕೆ ದಿಲೀಪ್ ಕುಮಾರ್, ಟಿಎಪಿಸಿಎಂಎಸ್ನ ನೂತನ ನಿರ್ದೇಶಕರು ಹಾಗೂ ಹಾಲುಮತ ಸಮಾಜದ ಅಧ್ಯಕ್ಷರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರು, ಕೆಆರ್ ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್,
ಸಮಾಜ ಸೇವಕರು ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬೈಚನಹಳ್ಳಿ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪಿಆರ್ ರಾಮನಾಥನ್, ನಗರ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯ್ ರಾಮೇಗೌಡ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು. ಕುಶಾಲನಗರ ಪಟ್ಟಣದ ಬಾಪೂಜಿ ಬಡಾವಣೆಯಲ್ಲಿ ಸರಳ ಯೋಗ ವೇದಿಕೆ ವತಿಯಿಂದ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಕುಶಾಲನಗರ ಪಟ್ಟಣದ ಬಾಪೂಜಿ ಬಡಾವಣೆಯಲ್ಲಿ ಸರಳ ಯೋಗ ವೇದಿಕೆಯ 10ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಧುಸೂದನ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ನೆರವೇರಿಸಿದರು. ಸತತ 10 ವರ್ಷಗಳಿಂದ ಉಚಿತವಾಗಿ ಯೋಗಾಭ್ಯಾಸವನ್ನ ಹೇಳಿಕೊಡುತ್ತಿರುವ ಯೋಗ ಗುರುಗಳಾದ ಗೋಪಾಲಕೃಷ್ಣರವರಿಗೆ ಯೋಗ ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಮುಖ್ಯ ಅತಿಥಿಗಳಾಗಿ ಕೇಶುರಾಜ್, ಸುಲದಾಲ್ ಮಲ್ಲಪ್ಪ, ಬಿಆರ್ ಸತ್ಯನಾರಾಯಣ, ತಮ್ಮಯ್ಯ ಎಸ್ಎಂ, ಗೌರವ ಉಪಸ್ಥಿತಿ ಎಜಿಕೆ ಜಯಪ್ರಕಾಶ್ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಶುರುವಾಗಿ ಸುಮಾರು 10 ವರ್ಷಗಳೇ ಆಯಿತು. ಒಂದು ಕುವೆಂಪು ಬಡಾವಣೆಯಲ್ಲಿ ಶುರು ಮಾಡಿದ್ವಿ. ಅವಾಗ ಮತ್ತೆ ಉತ್ತಯ ಸರ್ ಎಲ್ಲ ಬಂದು ಈ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ರು. ಈ ಶಾಖೆ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. ಒಂದು 50 ಜನರು ಬಂದು ಸರಳ ಯೋಗವನ್ನು ಕಲಿತು ತುಂಬ ಆರೋಗ್ಯವನ್ನು ಪಡೆದು ಚೆನ್ನಾಗಿದ್ದಾರೆ, ಸಂತೋಷ ಪಡ್ತಿದ್ದಾರೆ. ಇನ್ನು ಈ ಊರಲ್ಲಿ ಎಲ್ರಿಗೂ ಗೊತ್ತಿದೆ ಇಲ್ಲಿ ಯೋಗ ನಡೀತಾ ಇದೆ ಅಂತ ಪಡ್ತಾ ಇದ್ದಾರೆ. ತಮಾಷೆಗಳು ನಡೀತದೆ, ಮತ್ತು ಈ ಥರದ ಚಟುವಟಿಕೆಗಳು ನಡೀತದೆ. ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಉಚಿತವಾಗಿ ನಡೀತಾ ಇದೆ. ಯಾರು ಬೇಕಾದರೂ ಬರ್ಬೋದು. ಇದರ ಲಾಭವನ್ನು ಪೂರ್ತಿ ಪಡ್ಕೊಳ್ಬೋದು. ಸಮಯ ಬೆಳಿಗ್ಗೆ 6 ಗಂಟೆಯಿಂದ 7:30ವರೆಗೆ, ಸಂಜೆ 5 ಗಂಟೆಯಿಂದ 6:30ವರೆಗೆ. ಬೈಕ್ ನಿಲ್ಸಿದ್ದು ಬಂತು ಆಯ್ತಾ. ಲಾಸ್ಟಿಗೆ ಪಪ್ಪ ಗಾಡಿ ನಿಲ್ಸಕ್ಕೆ ಕೃಷ್ಣನ ಪಾಂಗೊಳವು ಕೃಷ್ಣನ ಪಾಂಗೊಳವು ಬಿಸಿ ಸ್ವರವು ಕೊಡಬಡವಾಲಗವು ಕೃಷ್ಣ ಗಮ ಗಮವು ಬೃಂದಾವನದಲ್ಲಿ ಕಾವೇರಿ ನೀಲಗೆರೆ ಕಣ್ಣಿಂದವಳ ಕವ್ಯಂಟಾಡಿನ ಕೃಷ್ಣಂಡ ರಂಗಕೆರೆ ಕೃಷ್ಣಂಡ ರಂಗಕೆರೆ.
पुष्पकीलाच्युता रससावे नमतः पुष्पकीलाच्युता रससावे नमतः प्रियाजुम्बति प्रियाजुम्बति नागकृष्ण सुगन्धि Naka jam jam, naka jam jam, naka di, naka jam jam, naka jam jam, janam dari janatu putati kita jaga cerita janatu putati kita janatu putati kita janatu putati kita janatu putati janatu dari janatu dari janatu putati kita cari kata janatu dari janatu dari janatu putati kita cari kata janatu janatu putati ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ ಕುಶಾಲನಗರ. ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ ನಾಪೋಕ್ಲು ವ್ಯಾಪ್ತಿಯ ವಿವಿಧ ಗ್ರಾಮಗಳ ಭಕ್ತರಿಗೆ ತಲಕಾವೇರಿ ತೀರ್ಥ ವಿತರಿಸಲಾಯಿತು. ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ 30ನೇ ವರ್ಷದ ಕಾವೇರಿ ರಥಯಾತ್ರೆ ನಾಪೋಕ್ಲುವಿನಿಂದ ತಲಕಾವೇರಿಗೆ ತೆರಳಿ ಹಿಂದಿರುಗಿ ಬರುವಾಗ ವಿವಿಧ ಗ್ರಾಮಗಳ ಭಕ್ತರಿಗೆ ತಲಕಾವೇರಿ ತೀರ್ಥ ವಿತರಿಸಲಾಯಿತು. ಭಾಗಮಂಡಲದಿಂದ ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ವತಿಯಿಂದ ರಥಯಾತ್ರೆ ಆರಂಭಗೊಂಡು ಭಕ್ತರಿಗೆ ತೀರ್ಥ ವಿತರಣೆಯನ್ನ ಚೇರಂಗಾಲ, ಅಯ್ಯಂಗೇರಿ, ಪುಲಿಕೋಟು, ಪೇರೂರು, ಬಲ್ಲಮಾವಟಿ, ಚೋನಕೆರೆ, ನಾಪೋಕ್ಲು ಗ್ರಾಮಗಳಲ್ಲಿ ಪೂರೈಸಿ ಸಮೀಪದ ಪಾಲೂರಿನ ಹರಿಶ್ಚಂದ್ರ ದೇವಾಲಯದಲ್ಲಿ ಸಮಾಪ್ತಿಗೊಂಡಿತ್ತು. ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ಸಂಚಾಲಕರಾದ ಬಿದ್ದಟಂಡ ರೋಜು ಚಿನ್ನಪ್ಪ ಮಾತನಾಡಿ, ಕಳೆದ 29 ವರ್ಷಗಳಿಂದ ಯಶಸ್ವಿಯಾಗಿ ಭಕ್ತರಿಗೆ ತೀರ್ಥ ವಿತರಣೆ ಮಾಡಲಾಗುತ್ತಿದೆ. ತಲಕಾವೇರಿಗೆ ತೆರಳಲಾರದ ಭಕ್ತರ ಮನೆಗಳಿಗೆ ತೆರಳಿ ತೀರ್ಥ ವಿತರಿಸುತ್ತಿರುವುದು ಸಂತಸ ತಂದಿದೆ. ಇದಕ್ಕೆ ಎಲ್ಲರ ಸಹಕಾರ ಲಭಿಸಿದೆ. ಭಾಗಮಂಡಲದಿಂದ ಅಯ್ಯಂಗೇರಿ, ಬಲ್ಲಮಾವಟಿ ಮಾರ್ಗವಾಗಿ ನಾಪೋಕ್ಲುವರೆಗೆ ತೀರ್ಥ ವಿತರಿಸಲಾಯಿತು ಎಂದರು.
ಕೊಡಗು ಹಕ್ಕು ಸಂರಕ್ಷಣಾ ಸಮಿತಿ ಸಂಚಾಲಕ ಬಿದ್ದಟಂಡ ರೋಜಿ ಚಿನ್ನಪ್ಪ, ಬಿದ್ದಟಂಡ ಮಮತಾ ಚಿನ್ನಪ್ಪ, ನಿರ್ದೇಶಕರು ಕಲಿಯಟಂಡ ಸುಮಿದೇವಯ್ಯ, ಚಿಲ್ಲನ ಕಿರಣ್, ನೆರವಂಡ ಸೋಮಣ್ಣ, ಎಲ್ತಂಡ ಭೀಮಯ್ಯ ಪಾಲ್ಗೊಂಡಿದ್ದರು. ಸಮಿತಿಯ ವತಿಯಿಂದ 30ನೇ ವರ್ಷದ ಕಾವೇರಿ ಯಾತ್ರೆ ಅಂದರೆ ಮನೆ ಮನೆಗೆ ತೀರ್ಥ ಈ ಒಂದು ಪ್ರಯೋಜನಕಾರಿ ಕಾರ್ಯಕ್ರಮಗಳನ್ನು ಕಳೆದ 30 ವರ್ಷಗಳಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಸಹಕಾರ ಇದೆ, ಅನುದಾನವೂ ಇದೆ. ನಾವು ಯಾರು ಮನೆಗೆ ಕಾವೇರಿಗೆ ಹೋಗಿ ತೀರ್ಥ ತಗೊಳ್ಳಿಕ್ಕೆ ಆಸ್ಪದ ಆಗೋದಿಲ್ಲ, ಅವರ ಮನೆಗೆ ತೀರ್ಥ ಅಂತೇಳಿ ಈ ಒಂದು ಕಾರ್ಯಕ್ರಮ ಇದು ಯಶಸ್ವಿಯಾಗಿ ಇವತ್ತಿಗೆ 30ನೇ ವರ್ಷ ನಡೀತಾ ಇದೆ. ಒಂದು ಸಂತೋಷ ಏನಂತ ಹೇಳಿದ್ರೆ ಒಂದು ತೃಪ್ತಿಕರ ಕಾರ್ಯಕ್ರಮ ಇದು. ನಮ್ಮ ಕುಲದೇವತೆ ಕೊಡವರ ಕುಲದೇವತೆ ಕಾವೇರಿ ಮಾತೆಯ ತೀರ್ಥವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಮಗೆ ತೃಪ್ತಿ ಇದೆ, ಸಂತೋಷ ಇದೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕುಶಾಲನಗರ ಫಾತಿಮಾ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಹಸಿರು ಪಡೆ ಏಕೋ ಕ್ಲಬ್ ವತಿಯಿಂದ ಸ್ವಸ್ಥ ದೀಪಾವಳಿ ಆಚರಣೆ ಕುರಿತು ಜಾಗೃತಿ ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಸಂದರ್ಭ ಪಟಾಕಿ ಸಿಡಿತದಿಂದ ಉಂಟಾಗುವ ಅನಾಹುತಗಳು ಹಾಗೂ ಮಾಲಿನ್ಯದ ದುಷ್ಪರಿಣಾಮಗಳ ಕುರಿತು ಜನಜಾಗೃತಿ ಮೂಡಿಸುವ ಕುರಿತಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೊಡಗು ಪ್ರಾದೇಶಿಕ ಕಚೇರಿ, ಕುಶಾಲನಗರ ಪುರಸಭೆ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆಯ ರಾಷ್ಟ್ರೀಯ ಹಸಿರು ಪಡೆಯ ಏಕೋ ಕ್ಲಬ್ ವತಿಯಿಂದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕೊಡಗು ಜಿಲ್ಲಾ ಸಮಿತಿ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕುಶಾಲನಗರ ಸ್ಥಳೀಯ ಸಂಸ್ಥೆ ಹಾಗೂ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಎನ್ಎಸ್ಎಸ್ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಕುಶಾಲನಗರ ಪಟ್ಟಣದ ಫಾತಿಮಾ ಪ್ರೌಢಶಾಲೆಯಲ್ಲಿ ನಮ್ಮ ನಡೆ ಹಸಿರೆಡೆಗೆ ಗೋ ಗ್ರೀನ್ ಅಭಿಯಾನದಡಿ ಸ್ವಚ್ಛ, ಸ್ವಸ್ಥ ಹಾಗೂ ಪರಿಸರ ಸ್ನೇಹಿ ಹಸಿರು ದೀಪಾವಳಿ ಆಚರಣೆ ಕುರಿತಂತೆ ಪರಿಸರ ಜಾಗೃತಿ ಆಂದೋಲನ ನಡೆಸಲಾಯಿತು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ ಬಿಆರ್ ನಾಗೇಂದ್ರ ಪ್ರಸಾದ್ ಮಾತನಾಡಿ, ದೀಪಾವಳಿ ಹಬ್ಬವನ್ನ ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡಬೇಕು. ಮಾಲಿನ್ಯ ಉಂಟು ಮಾಡುವ ಪಟಾಕಿ ಸಿಡಿಸುವುದರಿಂದಾಗುವ ಅನಾಹುತದ ಬಗ್ಗೆ ಎಲ್ಲರಿಗೂ ಮನವರಿಕೆ ಮಾಡಬೇಕು. ಜೊತೆಗೆ ಪರಿಸರದ ಮೇಲೆ ಬೀರುವ ದುಷ್ಪರಿಣಾಮಗಳ ಕುರಿತು ತಿಳಿ ಹೇಳಬೇಕು ಎಂದರು. ವಿದ್ಯಾರ್ಥಿಗಳಿಗೆ ಹಸಿರು ದೀಪಾವಳಿ ಆಚರಣೆ ಕುರಿತು ಪ್ರತಿಜ್ಞೆ ವಿಧಿ ಬೋಧಿಸಲಾಯಿತು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೆಎಸ್ ನಾಗೇಶ್, ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಕುಶಾಲನಗರ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್, ದೇವರಗುಂಡ ಸೋಮಪ್ಪ, ಕಾರ್ಯದರ್ಶಿ ಎಂಎಸ್ ಗಣೇಶ್, ಶಾಲಾ ಮುಖ್ಯ ಶಿಕ್ಷಕ ಕೆಎ ಜಾನ್ಸನ್, ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್ ಕುಮಾರ್, ಶಾಲಾ ಗೈಡ್ಸ್ ಶಿಕ್ಷಕಿ ಸಿಫಾನತ್, ಸ್ಕೌಟ್ ಶಿಕ್ಷಕ ಜಾನ್ಸನ್, ಶಿಕ್ಷಕಿಯರಾದ ಪ್ರಿಯಾ, ಸುನೀತಾ, ಅರ್ಪಣಾ, ಪುರಸಭೆಯ ಸಿಬ್ಬಂದಿಗಳಾದ ಆಲಿಯಾ ಬಾನು, ಕೀರ್ತಿಕುಮಾರಿ, ಸ್ವಚ್ಛತಾ ಮೇಸ್ತ್ರಿ, ಮೋಹನ್ ಕುಮಾರ್ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬಳಸಿ ಮಾಲಿನ್ಯ ತಡೆಯಿರಿ. ಬೇಡ ಬೇಡ ಪಟಾಕಿ ಬೇಡ, ಬೇಡ ಬೇಡ ಪಟಾಕಿ ಬೇಡ. ತ್ಯಜಿಸಿ ತ್ಯಜಿಸಿ ಪಟಾಕಿ ತ್ಯಜಿಸಿ, ತ್ಯಜಿಸಿ ತ್ಯಜಿಸಿ ಪಟಾಕಿ ತ್ಯಜಿಸಿ. ಸ್ವಚ್ಛ ದೀಪಾವಳಿ, ಸ್ವಸ್ಥ ದೀಪಾವಳಿ. ಸ್ವಚ್ಛ ದೀಪಾವಳಿ, ಸ್ವಸ್ಥ ದೀಪಾವಳಿ. ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಮರಂದೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಗ್ರಾಮೀಣ ಕ್ರೀಡಾಕೂಟ ನಡೆಯಿತು. ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸಲು ಇಂತಹ ಕ್ರೀಡಾಕೂಟಗಳು ಅತ್ಯಂತ ಮಹತ್ವ ಪಡೆಯುತ್ತದೆ ಎಂದು ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ತಿಳಿಸಿದರು. ಮರಂದೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಜರುಗಿದ ಕುಂಜಿಲ್ಲ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ 42ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವರ್ಷದಲ್ಲಿ ಒಂದು ಬಾರಿ ಎಲ್ಲ ಗ್ರಾಮಸ್ಥರು ಒಂದೆಡೆ ಸೇರಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರಿಂದ ಗ್ರಾಮದಲ್ಲಿ ಒಗ್ಗಟ್ಟು ಜಾಸ್ತಿಯಾಗುವುದರೊಂದಿಗೆ ಕ್ರೀಡೆಗೆ ಹೆಸರುವಾಸಿಯಾದ ನಮ್ಮ ಕೊಡಗು ಜಿಲ್ಲೆಯ ಇತಿಹಾಸಕ್ಕೆ ಮತ್ತೊಂದು ಬಲ ಬಂದಂತಾಗಿದೆ ಎಂದರು. ತಮ್ಮೆಲ್ಲ ಕೆಲಸದ ಒತ್ತಡಗಳನ್ನು ಬದಿಗಿಟ್ಟು ಈ ದಿನ ಗ್ರಾಮಸ್ಥರು ಒಟ್ಟಾಗಿ ಆಟದಲ್ಲಿ ಭಾಗವಹಿಸಿರುವುದನ್ನು ನೋಡಲು ನಿಜವಾಗಿ ಸಂತೋಷ ಆಗುತ್ತಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಸಹಿಸದ ಬಿಜೆಪಿಯವರು ಹತಾಶೆಯಿಂದ ಇಲ್ಲಸಲ್ಲದ ಅಪಪ್ರಚಾರ ಮಾಡುವುದರಲ್ಲಿ ತೊಡಗಿದ್ದಾರೆ. ಅಂತಹ ಸುಳ್ಳುಗಳಿಗೆ ಕೊಡಗಿನ ಪ್ರಜ್ಞಾವಂತ ಜನರು ಮೋಸ ಹೋಗುವುದಿಲ್ಲ ಎಂದು ತಿಳಿಸಿದ ಶಾಸಕರು, ನಾವೆಲ್ಲರೂ ಒಗ್ಗಟ್ಟಾಗಿ ಅಭಿವೃದ್ಧಿ ಕಡೆ ಹೆಜ್ಜೆ ಹಾಕೋಣ ಎಂದು ಸಾರ್ವಜನಿಕವಾಗಿ ಕರೆ ನೀಡಿ ಭಾಗವಹಿಸಿದ ಎಲ್ಲರಿಗೂ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕ್ರೀಡಾಕೂಟದ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಚೋಯಮಾಂಡಂಡ ಹರೀಶ್ ಮೊಣ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಮಾಜಿ ಸೈನಿಕ ಚೋಯಮಾಂಡಂಡ ಸೂರಿಮುತ್ತಪ್ಪ, ನಿವೃತ್ತ ಹವಲ್ದಾರ್ ಎಚ್.ಕೆ. ವಿಜಯ್, ನಿವೃತ್ತ ಸಬ್ ಇನ್ಸ್ಪೆಕ್ಟರ್ ಕೆಪಿ ಪೂವಯ್ಯ, ಕುಂಜಿಲ ಕಕ್ಕಬೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೆಆರ್ ಲೀಲಾವತಿ, ಕ್ರೀಡಾಕೂಟದ ಸಮಿತಿ ಕಾರ್ಯದರ್ಶಿ ಮುಕ್ಕಟ್ಟಿ ರಾಜಿತ್, ಖಜಾಂಚಿ ಚಂಡೀರ ರಾಲಿ ಗಣಪತಿ, ಕೆಡಿಪಿ ಸದಸ್ಯರಾದ ಬಾಚಮಂಡಲ ಅವಚಿನ್ನಪ್ಪ,
ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅರ್ಥಾಂಡ ಶೈಲಕುಟ್ಟಪ್ಪ ಹಾಗೂ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಕ್ರೀಡಾಪಟು ಪ್ರೇಮಿಗಳು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಬೆಳಗಿನಿಂದ ಗ್ರಾಮಸ್ಥರಿಗೆ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜಿಸಿದ್ದು, ವಿಜೇತರಾದ ಅವರಿಗೆ ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಲಾಯಿತು. ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇಲ್ಲಿ ಸೇರಿರುವಂಥ ಊರಿನ ಮಹಾಜನರೇ, ಬಹಳ ಸಂತೋಷ. ಗ್ರಾಮೀಣ ಭಾಗದ ಕ್ರೀಡಾಕೂಟದ ಒಂದು ಪ್ರದರ್ಶನ ತಾವೇನು ಇವತ್ತು ಮಾಡಿದ್ದೀವಿ, ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ನಾಡಿನ ನೈಜ ಸಂಸ್ಕೃತಿಯನ್ನು ಬಿಂಬಿಸುವ ಕೆಲಸವನ್ನು ಇವತ್ತು ಮರಂದೋಡದ ಗ್ರಾಮಸ್ಥರು ತಾವೆಲ್ಲರೂ ಸೇರಿ ಮಾಡಿದ್ದೀರಿ. ಬಹಳ ಹೆಮ್ಮೆಯ ವಿಚಾರ. ಹಾಗೆ ಹಲವಾರು ವಿಚಾರವನ್ನು ರ್ಯಾಲಿ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ. ಈ ಈ ಊರಿನ ಒಂದು ಹಿನ್ನೆಲೆ ಮತ್ತು ಇತಿಹಾಸ ಮತ್ತು ಅವರ ಕೋರಿಕೆಗಳು ಎಲ್ಲವನ್ನ ಕೂಡ ಬಹಳ ಚೆನ್ನಾಗಿ ಅವರು ನಿಮ್ಮ ಮುಂದೆ ಎಲ್ಲರ ಮುಂದೆ ಇಟ್ಟಿದ್ದಾರೆ. ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಈಗಾಗಲೇ ಮಳೆ ಬಂದು ತಮ್ಮ ಕಾರ್ಯಕ್ರಮಕ್ಕೆ ಅಡಚಣೆ ಕೂಡ ಆಗಿದೆ. ಆದರೆ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ, ನಾನಿಲ್ಲಿ ಬಂದು ಕಳೆದ 1.5-2 ಗಂಟೆ ಇಲ್ಲಿ ಕಾಲವನ್ನು ಕಳೆದಿದ್ದೇನೆ. ಬಹಳ ಸಂತೋಷ ಆಗಿದೆ. ತಮ್ಮೊಂದಿಗೆ ಎಲ್ಲರೊಂದಿಗೆ ಮಾತಾಡಲಿಕ್ಕೆ, ತಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಅವಕಾಶ ಅಲ್ಲದೆ ಈಗಾಗಲೇ ಹೇಳಿದಾಗೆ ಒಂದು ಕ್ರೀಡಾ ಪ್ರದರ್ಶನ ಕೂಡ ಬಹುಶಃ ಬಹಳ ವರ್ಷಗಳ ನಂತರ ಗೋಣಿಚೀಲದ ಆಟವನ್ನು ನೋಡಿದ್ದೀನಿ ನಾನು, ಲೂಕಾಟ. ಅದರಲ್ಲಿ ಹರಿ ಸ್ವಲ್ಪ ಶಕ್ತಿ ಜಾಸ್ತಿ ಗೆದ್ದುಬಿಟ್ಟಿದ್ದಾರೆ. ಇಲ್ಲಿ ಮಾತಾಡ್ಕೊಳ್ತಾ ಇದ್ದೀನಿ ನಾನು, ಹರಿ ಗೆದ್ದುಬಿಡ್ತಾನೆ ಅಂತೇಳಿ. ಅದೇ ಥರ ಗೆದ್ದಿದ್ದಾರೆ ಹರಿ. ಹಾಗೆ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿನ್ನೆ ಈ ಕಾವೇರನ್ಯ ತೀರ್ಥರೂಪಿಣಿಯಾಗಿ ಬಂದಿರುವಂಥ ಪುಣ್ಯದ ದಿನ. ಇವತ್ತು ಕೂಡ ನಾವೆಲ್ಲರೂ ಪೂಜೆ ಸಲ್ಲಿಸುವಂಥ ಒಂದು ದಿನ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಸ್ಥಳೀಯ ನಾಯಕರು, ಹರಿಯವರು ಎಲ್ಲರೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ, ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ಇವತ್ತು ತಾವೇನು ಕ್ರೀಡಾಕೂಟವನ್ನು ಈ ಮೈದಾನದಲ್ಲಿ ಆಯೋಜಿಸಿದ್ದೀರಿ, ಖಂಡಿತವಾಗಿ ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಮೈದಾನದ ಅವಶ್ಯಕತೆ ಈ ಊರಿಗಿದೆ. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಈಗ 2 ಎಕರೆ ಜಾಗವನ್ನು ಸರ್ಕಾರ ಅಂತ ಗುರುತಿಸಿದ್ದಾರೆ ಅಂತ ಹೇಳಿದ್ದಾರೆ. RTC ಇದ್ಬಿಟ್ಟಿದ್ರೆ ಒಳ್ಳೇದಿತ್ತು. ಅದು RTCನಲ್ಲಿ ಇದೆ ಅಂತೇಳಿ ಎಲ್ಲರೂ ಕೂಡ ತಾವು ಹೇಳ್ತಾ ಇದ್ದೀರಾ. ಇದರಲ್ಲಿ 1 ಎಕರೆಯನ್ನು ವಿಂಗಡಿಸಿ ಅದನ್ನು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡುವಂಥ ಮೊದಲನೇ ಹೆಜ್ಜೆಯನ್ನು ಮಾಡೋಣ ಅಂತ ನಾನು ಹೇಳಿದ್ದೀನಿ. ಆದಷ್ಟು ಶೀಘ್ರವಾಗಿ ಆ ಕೆಲಸವನ್ನು ಮಾಡಿ ಇರೋ 1 ಎಕರೆ ಜಾಗವನ್ನು ಕ್ರೀಡಾ ಮೈದಾನದ ನಿರ್ಮಾಣಕ್ಕೆ ಕ್ರೀಡಾ ಇಲಾಖೆಗೆ, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆಗೆ ಹಸ್ತಾಂತರ ಮಾಡಲಿಕ್ಕೆ ನಾನು ಸೋಮವಾರನೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ನೀಡ್ತೇನೆ. ಅದಾದಷ್ಟು ಬೇಗ ಕೆಲಸ ಆಗಲಿ. ನಂತರದಲ್ಲಿ ಒಳ್ಳೆಯ ಒಂದು ಮೈದಾನದ ನಿರ್ಮಾಣಕ್ಕೆ ಕೂಡ ಕಾರ್ಯಯೋಜನೆಯನ್ನು ರೂಪಿಸಿ ತಮ್ಮೆಲ್ಲರ ಒಂದು ಸಹಕಾರದಿಂದ ಆ ಕೆಲಸವನ್ನು ಕೂಡ ಆದಷ್ಟು ಬೇಗ ಪ್ರಾರಂಭ ಮಾಡಿ ಪೂರೈಸುವಂಥ ಕೆಲಸವನ್ನು ಕೂಡ ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಉಳಿದ 1 ಎಕರೆನಲ್ಲಿ ಊರಿಗೆ ಬೇರೆ ಬೇರೆ ಅವಶ್ಯಕತೆ ಬರಬಹುದು ಮುಂದಕ್ಕೆ. ಆ ಸಂದರ್ಭ ಬಂದಾಗ 1 ಎಕರೆ ಜಾಗ ಸರ್ಕಾರಿಗೊಳಿಸ್ಕೊಳ್ಳೋದು ಸೂಕ್ತ. ಅದರಿಂದ ಅದನ್ನು ಏನು ಮಾಡೋದು ಅಂತ ಮುಂದಕ್ಕೆ ನೋಡೋಣ. ಆದರೆ ಖಂಡಿತವಾಗಿ 1 ಎಕರೆ ಜಾಗದಲ್ಲಿ ಕ್ರೀಡಾ ಇಲಾಖೆಗೆ ಹಸ್ತಾಂತರವನ್ನು ಮಾಡಿ ಕ್ರೀಡಾ ಇಲಾಖೆಯ ಮೂಲಕ ಅಥವಾ ಶಾಸಕರ ಅನುದಾನದಿಂದಲೋ ಅಥವಾ ವಿಶೇಷ ಅನುದಾನದಿಂದಲೋ ಇಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದಂತಹ ಮೈದಾನವನ್ನು ನಿರ್ಮಾಣವನ್ನಂತೂ ಖಂಡಿತವಾಗಿ ಆದಷ್ಟು ಬೇಗ ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಈಗ ಕೆಲವು ರಸ್ತೆಗಳು 4 ಈಗ ರಸ್ತೆಗಳು ಕೇಳಿದ್ದಾರೆ. ಅದರಲ್ಲಿ ಬಹಳಷ್ಟು ಈಗಾಗಲೇ ಸೇರಿಸುವಂಥದ್ದು ಮಾಡಿದ್ದೀವಿ. ಮುಂದಕ್ಕೆ ಹನ್ನಡಿಯಿಂದ ಮನೆಗೆ ಕುಟುಂಬಸ್ಥರ ಮನೆಗೆ ಅವರ ಮನೆಗೆ ಹೋಗುವಂಥ ರಸ್ತೆಯನ್ನು ಕೂಡ ಸೇರಿಸುವಂತ ಮಾಡಿದ್ದೀವಿ. ಮತ್ತು ಅಂಗನವಾಡಿ ಕಟ್ಟಡದನ್ನು ಕೂಡ ಮೇಲ್ಛಾವಣಿಯನ್ನು ಮಾಡುವಂಥದ್ದನ್ನು ಮಾಡಿದ್ದೀವಿ. ಈಗ ಕೆರೆತಟ್ಟಿನಲ್ಲಿರುವಂತಹ ಅಂಗನವಾಡಿಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿರುವಂತಹ GB ಬಿಲ್ಡಿಂಗ್ ಈಗ ಕುಸಿದಿದೆ, ಅದನ್ನು ಕೂಡ ವೀಕ್ಷಣೆ ಮಾಡಿದ್ದೀನಿ. ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ ನೋಡೋಣ ಅಂತ ಹೇಳುವಂಥದ್ದನ್ನು ಹೇಳಿದ್ದೀನಿ. ಆದಷ್ಟು ಅಲ್ಲೂ ಕೂಡ ಸಹಕಾರವನ್ನು ಮಾಡ್ತೀನಿ ಅಂತ ಹೇಳೋ ಮಾತನ್ನು ಹೇಳಿ, ಇವತ್ತು ಅಭಿವೃದ್ಧಿ ನಾನಾ ಥರದ ರೀತಿಯಲ್ಲಿ ಆಗಬೇಕು. ನಾನು ಹೋದಲ್ಲೆಲ್ಲ ಏನೆಲ್ಲ ಕೆಲಸ ಮಾಡಿದ್ದೇವೆ ಅಂತ ಹೇಳೋದನ್ನ ಪದೇ ಪದೇ ಹೇಳ್ತಾ ಬಂದಿದ್ದೀನಿ. ಬಹುಶಃ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ತಮ್ಮೆಲ್ಲರ
ಆಶೀರ್ವಾದ ಸಹಕಾರದಿಂದ ಏನು ನನ್ನಲ್ಲಿರುವಂಥ ಶಕ್ತಿ ಇದೆ ಅದನ್ನು ಪೂರ್ಣವಾಗಿ ಬಳಸಿ ಯಾವುದೇ ರೀತಿಯಾದಂಥ ವಿಶ್ರಾಂತಿಯನ್ನು ಪಡೆಯದೆ ಶ್ರಮಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ದಿನರಾತ್ರಿ ಅಂತ ದುಡಿತಾ ಇದ್ದೀವಿ. ಕೆಲವೊಮ್ಮೆ ಏರ್ಪೇರುಗಳಿರ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲವನ್ನೂ ಒಂದೇ ದಿವಸದಲ್ಲಿ ಒಂದೇ ರಾತ್ರಿಯಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಇವತ್ತು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳೆಂದರೆ ಆಸ್ತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಸರ್ಕಾರ ಸಾರ್ವಜನಿಕ ಆಸ್ತಿಯನ್ನು ನಿರ್ಮಾಣ ಮಾಡಿದಾಗ ಅದು ಅಭಿವೃದ್ಧಿ ಆಗುತ್ತೆ. ಅದು ಆಸ್ಪತ್ರೆಗಳಿರ್ಬೋದು, ಆಸ್ಪತ್ರೆಗಳ ಬಗ್ಗೆ ತಾವೀಗಾಗಲೇ ನೋಡಿದ್ದೀರಾ. ಮೂರು ತಾಲೂಕಿಗೆ ಮತ್ತು ವಿರಾಜಪೇಟೆ ತಾಲೂಕನ್ನು ಜಿಲ್ಲಾ ಆಸ್ಪತ್ರೆಯಾಗಿ ಮಾಡುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಮೈಸೂರು ಬಿಟ್ಟರೆ ಮೊದಲನೇ ಬಾರಿಗೆ ಒಂದು ತಾಲೂಕಿನಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಆಗುವಂಥದ್ದನ್ನು ಕಂಡಿದ್ದೇವೆ ನಾವು. ಅದು ವಿರಾಜಪೇಟೆಯಲ್ಲಿ ಆಗಿದೆ. ಮತ್ತು ವಿದ್ಯುತ್ ಶಕ್ತಿಗೋಸ್ಕರ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದೇವೆ. ಮೊನ್ನೆ ಒಬ್ಬರು ಇಂಜಿನಿಯರ್ ನಿವೃತ್ತ ಆಗ್ತಾ ಇರೋರು ಹೇಳಿದ್ರು, 1 ಲಕ್ಷ 2 ಲಕ್ಷ ತಾಲೂಕಿಗೆ ಬರ್ತಾ ಇತ್ತು. ಪ್ರತಿ ತಾಲೂಕಿಗೆ ಇವತ್ತು 40 ರಿಂದ 50 ಕೋಟಿ ರೂಪಾಯಿ ತಂದು 120 ಕೋಟಿಯಷ್ಟು ಹಣವನ್ನು ಖರ್ಚು ಮಾಡಿ ಇವಾಗ ನಾವು ಸುಸಜ್ಜಿತವಾದಂತಹ ಲೈನ್ಗಳನ್ನ ಮಾಡುವಂಥದ್ದು ತಾವೆಲ್ಲ ರಸ್ತೆ ಬದಿಯಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಕಡೆಗೆ ಬರೋದಿಲ್ಲ, ಬಹುತೇಕ ಬರುತ್ತೆ. ಇನ್ನಷ್ಟು ಸ್ವಲ್ಪ ಹಣ ಕೊಟ್ಟರೆ ಎಲ್ಲ ಕಡೆ ಆಗುತ್ತೆ ಅಂತೇಳಿ ಆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗೆ ಶಾಲೆಗಳು, ವಸತಿ ಶಾಲೆಗಳು, 2 ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿದ್ವಿ. ಒಂದು ಈಗಾಗಲೇ ತರೀಕೆನಲ್ಲಿ ಪೂರೈಸಿ ಅದು ಕೂಡ ಆಗಿದೆ. ಮತ್ತು ಮಾರ್ಕೆಟ್ ಬಿಲ್ಡಿಂಗ್ಗಳು ಮತ್ತು ಬಸ್ ನಿಲ್ದಾಣ ಕೋಡಿಕೊಪ್ಪ ಇರ್ಬೋದು, ಮತ್ತು ನಮ್ಮ ತಂಗುದಾಣಗಳು, ಈ ಥರ ನಾನು ಹೊಸದಾಗಿ ಒಂದು ಈಗ ಕ್ರೀಡೆ ನೋಡಿ ಇವತ್ತು ಈ ಗ್ರಾಮದಲ್ಲಿ. ನ್ಯೂಸ್ ಸಂಗಮಕ್ಕಾಗಿ ದುಗುಳ ಸದಾನಂದ, ನಾಪೋಕ್ಲು. ನಾಪೋಕ್ಲು ಸಮೀಪದ ಬಲಮುರಿಯ ಶ್ರೀ ಅಗಸ್ತೇಶ್ವರ ದೇವಾಲಯದಲ್ಲಿ ಮಹಾಮಂಗಳಾರತಿ ಹಾಗೂ ಪೂಜಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಬಲಮುರಿಯ ಶ್ರೀ ಅಗಸ್ತೇಶ್ವರ ದೇವಾಲಯದಲ್ಲಿ ಕಾವೇರಿ ನದಿಗೆ ಮಹಾಮಂಗಳಾರತಿಯನ್ನ ತೀರ್ಥಸ್ಥಾನ ಜಾತ್ರಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ಸಂಪನ್ನಗೊಂಡಿತ್ತು. ಭಕ್ತಾದಿಗಳು ತುಲಕಾವೇರಿ ಸಂಕ್ರಮಣದ ಪುಣ್ಯ ತೀರ್ಥ ಸ್ನಾನ ಮಾಡಿ 2ನೆಯ ಪುಣ್ಯ ತೀರ್ಥ ಸ್ನಾನವನ್ನ ಇಲ್ಲಿ ಮಾಡುವುದು ತಲತಲಾಂತರಗಳಿಂದ ನಡೆದು ಬಂದ ಪದ್ಧತಿ ಪರಂಪರೆಯಾಗಿದ್ದು, ಭಕ್ತರು ಜಾತ್ರೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರದ್ಧೆಯಿಂದ ಪಾಲ್ಗೊಂಡು ವಿಶೇಷ ಪೂಜಾ ವಿಧಿವಿಧಾನಗಳನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗೆ ದೇವರಲ್ಲಿ ಪ್ರಾರ್ಥಿಸಿ ಧನ್ಯತಾ ಭಾವವನ್ನು ಹೊಂದಿ ಸಂಭ್ರಮಿಸಿದರು. ಕ್ಷೇತ್ರದಲ್ಲಿ ಬೆಳಗಿನಿಂದಲೇ ಕೇಶಮುಂಡನ, ಪಿಂಡ ಪ್ರದಾನ, ಕಾವೇರಿ ತೀರ್ಥ ಸ್ನಾನ, ಕಾವೇರಿಯ ಬಾಲೋಪಾಟ್ ಮತ್ತಿತರ ಕಾರ್ಯಗಳು ಜರುಗಿದವು. ಮಧ್ಯಾಹ್ನ 11:30 ಗಂಟೆಗೆ ಕಾವೇರಿ ನದಿಗೆ ಮಹಾಮಂಗಳಾರತಿಯನ್ನ ಅರ್ಚಕ ಮಹಾಬಲೇಶ್ವರ ಭಟ್ ಸಹವರ್ತಿಗಳು ನೆರವೇರಿಸಿಕೊಟ್ಟರು. ಬಳಿಕ ನದಿಯಿಂದ ಪವಿತ್ರ ನೀರನ್ನ ಅರ್ಚಕರು ಬಿಂದಿಗೆಯಲ್ಲಿ ತುಂಬಿ ಚಂಡ ಮೇಳದೊಂದಿಗೆ ಶ್ರದ್ಧಾಭಕ್ತಿಯಿಂದ ದೇವಾಲಯಕ್ಕೆ ಕೊಂಡೊಯ್ದು ದೇವರ ಪ್ರತಿಬಿಂಬಕ್ಕೆ ಅಭಿಷೇಕ ಮಾಡಲಾಯಿತು. ಆನಂತರ ವಿಶೇಷ ಮಹಾಪೂಜೆ, ಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ನಡೆಯಿತು. ಆನಂತರ ಉತ್ಸವಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಕೈಗೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹದೇವ ಸ್ಪೋರ್ಟ್ಸ್ ಕ್ಲಬ್ ಬಲಮುರಿ ಇವರ ಸಂಯುಕ್ತಾಶ್ರಯದಲ್ಲಿ ರವಿ ಓಂಕಾರ್ ಮ್ಯೂಸಿಕ್ನ ನಾಪೋಕ್ಲು ರವಿ, ಕಡ್ಲೇರ ತುಳಸಿ ಮೋಹನ್ ಹಾಗೂ ಸ್ಥಳೀಯ ಕಲಾವಿದರಿಂದ ಭಕ್ತಿಗೀತೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಉತ್ಸವದಲ್ಲಿ ದೇವಾಲಯದ ಆಡಳಿತ ಮಂಡಳಿ ನಿರ್ದೇಶಕರುಗಳು, ಅನ್ನದಾನ ಸಮಿತಿ ಅಧ್ಯಕ್ಷರಾದ ಬೊಳ್ಳಚೆಟ್ಟಿರ ವಿಜಯ್ ಚೆಟ್ಟಿಚ್ಚ, ಉಪಾಧ್ಯಕ್ಷ ಪಾಲಂದಿರ ಚಂಗಪ್ಪ, ಬಲಮುರಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ತೊತ್ತಿಯಂಡ ಬನ್ಸಿ ಚಿನ್ನಪ್ಪ, ಕಾರ್ಯದರ್ಶಿ ಬೊಳ್ಳಚೆಟ್ಟಿರ ಜಯಂತಿ, ಕಾಫಿ ಮಂಡಳಿ ಮಾಜಿ ಸದಸ್ಯೆ ತಾರಾ, ಅಯ್ಯಮ್ಮ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಿದ್ದಂಡ ಉಷದೇವಮ್ಮ, ಮಾಜಿ ಸದಸ್ಯರಾದ ಬೊಳ್ಳಚೆಟ್ಟಿರ ಸುರೇಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ವಿವಿಧ ಕಡೆಯಿಂದ ಆಗಮಿಸಿದ ಭಕ್ತಾದಿಗಳು ಪಾಲ್ಗೊಂಡಿದ್ದರು.
ಕಾವೇರಿಯ ಪುಣ್ಯ ತೀರ್ಥೋದ್ಭವದ ಮರುದಿವಸ ಬಲಂಬೇರಿಯಲ್ಲಿ ತನ್ನದೇ ಆದಂಥ ಇತಿಹಾಸ ಇರುವಂಥ ಪಾರಂಪರಿಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿಯೇ ತಾಯಿ ಕಾವೇರಿ ನಿಂತಿದ್ದು ಅಂತ ಹೇಳುವಂಥ ಒಂದು ನಮ್ಮೆಲ್ಲರ ಅಚಲವಾದಂಥ ನಂಬಿಕೆ. ಅದರಿಂದ ಇದಕ್ಕೆ ಪುಣ್ಯಕ್ಷೇತ್ರವಾಗಿ ತನ್ನದೇ ಆದಂಥ ಒಂದು ಶ್ರೇಷ್ಠ ಸ್ಥಾನ ಕೂಡ ಇದೆ. ಇವತ್ತು ಎಲ್ಲ ಊರಿನ ಜನತೆಯ ಜೊತೆ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಾರ್ಥಕತೆಯನ್ನು ಅನುಭವ ಆಗಿದೆ. ಇದರಿಂದ ತಾಯಿ ಕಾವೇರಿ ಎಣ್ಣೆ ತೀರ್ಥರೂಪಿಣಿಯಾಗಿ ಎಲ್ಲರಿಗೂ ಕೂಡ ಆಶೀರ್ವದಿಸಿದ್ದಾರೆ. ಈ ನಾಡಿನ ಜನತೆಗೆ, ರಾಜ್ಯದ ಜನತೆಗೆ, ದೇಶಕ್ಕೆ ಆ ತಾಯಿ ಆಶೀರ್ವದಿಸಿ ಅಂತೇಳಿ ಪ್ರಾರ್ಥಿಸ್ತೀನಿ. ಇದೆ ಅದೇ ಥರ ಇದೆ, ಏನೋ ಒಂದು ಇಂಪ್ರೂವ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡೋದು ಏನಂತಂದರೆ ಒಂದು ಅಮೌಂಟ್ ಕೊಟ್ಟು ಹಲವಾರು ಅಭಿವೃದ್ಧಿ ಕಾರ್ಯಗಳು ಉಂಟು. ಏನಾದ್ರು ಮಾಡಬೇಕು ಅಂತಂದರೆ ಡೀಟೇಲ್ ಅಂತೇಳಿ ನಾವು ಅವರಿಗೆ ತಗೊಂಡೋಗಿ ಕೊಡ್ತೀವಿ. ಒಂದೊಂದು ಹೇಳಿದ್ರಲ್ಲಿ ಹೊಳೆ ಬದಿಲಿಗೆ ಅವರೇ ನೋಡ್ತಾರೆ, ಆರತಿ ಮಾಡೋ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಒಂದು ಸಿಮೆಂಟ್ ಪ್ಲಾಟ್ಫಾರ್ಮರ್ ಆಗಬೇಕು. ಮತ್ತು ಇಲ್ಲಿಗೆ ಗಿಂಡಲು ಇಡ್ಲಿಕ್ಕೆ ಬರ್ತಾರೆ, ಅವರಿಗೆ ಒಂದು ಶೌಚಾಲಯ ಮತ್ತು ಅವರಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆಲ್ಲ ಒಂದು ಕೋಣೆ ಇದೆ. ಅಲ್ಲದೆ ನಮ್ಮ ಇಲ್ಲಿ ಬ್ರಾಹ್ಮಣರ ಮನೆ ಬಿದ್ದೋಗಿದೆ, 4-5 ವರ್ಷ ಆಯಿತು. ಅದೊಂದು ಬ್ರಾಹ್ಮಣರ ಮನೆ ಆಗಬೇಕು. ಹಲವಾರು ಕಾರ್ಯಕ್ರಮ, ಸೇತುವೆ ಮತ್ತು ಇಲ್ಲಿಂದ 4 ರೋಡ್ ಜಂಕ್ಷನ್ನಿಂದ ನಮ್ಮ ಬಲಮುರಿ ಸೇತುವೆವರೆಗೆ ರೋಡ್ ಕಂಪ್ಲೀಟ್ ಆಗಿದೆ, ಏನಿಲ್ಲ. ಅದು ಆದಷ್ಟು ಬೇಗ ಮಳೆ ನಿಂತ ಕೂಡಲೇ ಅದನ್ನು ಮಾಡಿಕೊಡ್ಬೇಕು. ಹಾಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮ ಉಂಟು ಸುಮಾರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಪ್ರೌಢಶಾಲೆಯಲ್ಲಿ ಸ್ವಸ್ಥ ದೀಪಾವಳಿ ಆಚರಣೆ ಕುರಿತು ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಸಮೀಪದ ಮರಂದೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಗ್ರಾಮೀಣ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಬಾಪೂಜಿ ಬಡಾವಣೆಯಲ್ಲಿ ಸರಳ ಯೋಗ ವೇದಿಕೆ ವತಿಯಿಂದ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.